ಆಫೀಸ್ಗೆ, ಸ್ಕೂಲ್ಗಳಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಊಟ ತುಂಬಿಸಿಕೊಂಡು ಹೋಗೋರು ಈ ಸ್ಟೋರಿನ ನೋಡ್ಲೇಬೇಕು. ಯಾಕಂದ್ರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸಂಗ್ರಹಿಸಿದ ಆಹಾರ ವಿಷವಾಗ್ತಿದೆ. ಅದನ್ನು ಸೇವಿಸಿದ್ರೆ ನಾನಾ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಡಲಿವೆ ಎಂದು ಸಂಶೋಧನೆ ತಿಳಿಸಿದೆ. 3,000 ಆಹಾರಗಳ ಟೆಸ್ಟ್, ಇಲಿಗಳ ಮೇಲೆ ಪ್ರಯೋಗ. ಪ್ಲಾಸ್ಟಿಕ್ ಡಬ್ಬದ ಆಹಾರ ತಿನ್ನೋದು ಎಷ್ಟು ಅಪಾಯಕಾರಿ ಅಂತ ಸಾಬೀತುಪಡಿಸಲು ಚೀನಿಯರು 3,000 ಆಹಾರಗಳ ಮೇಲೆ ಪ್ರಯೋಗ ಮಾಡಿದರು. ಅಲ್ಲದೆ ಇದನ್ನು ಇನ್ನಷ್ಟು ವೈಜ್ಞಾನಿಕವಾಗಿ ಪತ್ತೆ ಹಚ್ಚಲು ಇಲಿಗಳ ಮೇಲೆ ಪ್ರಯೋಗಗಳನ್ನು ನಡೆಸಿದ್ರು. ಆಗ ಪ್ಲಾಸ್ಟಿಕ್ ಡಬ್ಬದಲ್ಲಿಟ್ಟಿದ್ದ ಆಹಾರ ಪದಾರ್ಥಗಳನ್ನು ಸೇವಿಸಿದ್ದ ಇಲಿಗಳ ಹೊಟ್ಟೆಯಲ್ಲಿರುವ ಆರೋಗ್ಯಕರ ಬ್ಯಾಕ್ಟೀರಿಯಾಗಳು ಸಂಪೂರ್ಣವಾಗಿ ಬದಲಾಗಿದ್ದವು. ಇಲಿಗಳ ದೇಹದಲ್ಲಿ ಉರಿಯೂತ, ಹೃದಯ ಸೇರಿ ದೇಹದ ಇತರ ಭಾಗಗಳಿಗೆ ಹಾನಿಯುಂಟಾಗಿತ್ತು. ಹಾಗಾದ್ರೆ ಪ್ಲಾಸ್ಟಿಕ್ ಡಬ್ಬದಲ್ಲಿಟ್ಟ ಆಹಾರ ವಿಷವಾಗಲು ಕಾರಣ ಏನು? ರಾಸಾಯನಿಕ ಅಂಶಗಳ ಸೋರಿಕೆ. ಹೌದು, ಪ್ಲಾಸ್ಟಿಕ್ ಡಬ್ಬಗಳ ತಯಾರಿಕೆಗೆ ಹೆಚ್ಚಿನ ರಾಸಾಯನಿಕ ಪದಾರ್ಥಗಳನ್ನು ಬಳಸಲಾಗುತ್ತೆ. ಆಹಾರ ಪ್ಯಾಕೇಜಿಂಗ್ ನಲ್ಲಿ BPA, ಥ್ಯಾಲೇಟ್ಗಳನ್ನು ಬಳಸಲಾಗುತ್ತೆ. ಇದೇ ಡಬ್ಬದಲ್ಲಿ ಆಹಾರ ತಿನ್ನುವ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತೇವೆ. ಬಿಸಿ ಆಹಾರವನ್ನು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಕುವುದರಿಂದ ಡಬ್ಬದಲ್ಲಿನ ರಾಸಾಯನಿಕ ಅಂಶ ಆಹಾರಕ್ಕೆ ಸೋರಿಕೆಯಾಗುತ್ತೆ. ಇದೇ ಆಹಾರವನ್ನು ನಾವು ನಿಯಮಿತವಾಗಿ ಸೇವಿಸುವುದರಿಂದ ಆರೋಗ್ಯ ಹದಗೆಡುತ್ತೆ. ಯಾವ ಕಾಯಿಲೆ ಬರಲಿದೆ? ಪ್ಲಾಸ್ಟಿಕ್ ಡಬ್ಬದಲ್ಲಿನ ಆಹಾರವನ್ನು ನಿರಂತರವಾಗಿ ಸೇವಿಸುವುದರಿಂದ ನಮ್ಮ ಹೊಟ್ಟೆಯಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಹಾನಿಗೊಳಗಾಗ್ತವೆ. ದೇಹದಲ್ಲಿ ಉರಿಯೂತದ ಸಮಸ್ಯೆ ಕಾಡುತ್ತೆ. ಹಾಗೂ ಪ್ಲಾಸ್ಟಿಕ್ ಪಾತ್ರೆಯಲ್ಲಿಟ್ಟ ಆಹಾರವನ್ನು ತಿಂದ್ರೆ ಹೃದಯ ದುರ್ಬಲಗೊಳ್ಳುತ್ತೆ. ಇದರಿಂದ ಹೃದಯಾಘಾತದ ಪ್ರಮಾಣ ಹೆಚ್ಚುತ್ತೆ. ಹಾಗಾಗಿ ಸ್ನೇಹಿತರೆ, ಪ್ಲಾಸ್ಟಿಕ್ ಡಬ್ಬದಲ್ಲಿರುವ ಆಹಾರ ತಿನ್ನುವ ಬದಲು ಸ್ಟೀಲ್ ಬಾಕ್ಸ್ನಲ್ಲಿ ಆಹಾರ ಪದಾರ್ಥಗಳನ್ನು ತುಂಬಿಸಿ ತಿನ್ನೋದು ಒಳ್ಳೆಯದು. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.